ಕೊನೆ ಕ್ಷಣದಲ್ಲಿ ನಾಮಪತ್ರ ಹಿಂಪಡೆದ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಸೇರ್ಪಡೆ. ಗುಜರಾತ್ ನಂತರ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಹಿನ್ನಡೆಯಾಗಿದೆ. ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಕೊನೆ ಕ್ಷಣದಲ್ಲಿ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಚುನಾವಣೆಗಿಂತ ಮುಂಚೆನೆ ಗುಜರಾತ್ನ ಒಂದು ಸ್ಥಾನಕ್ಕೆ ಬಿಜೆಪಿ ಅವಿರೋಧ ಆಯ್ಕೆ ಆಗಿದೆ. ಸೂರತ್ನ ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ಕುಂಬಾಡಿ ನಾಮಪತ್ರ ತಿರಸ್ಕೃತಗೊಂಡು ಉಳಿದ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನ ಹಿಂಪಡೆದ ಕಾರಣ ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಲ್ಲಿನ ಜನರ ಮತದಾನದ ಹಕ್ಕೆ ಮೊಟಕುಗೊಂಡಿದೆ. ಈಗ ಮಧ್ಯಪ್ರದೇಶದ ಇಂಧೋರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಕ್ಷಯ್ ಕಾಂತಿಬಾಮ್ ಕೊನೆ ಕ್ಷಣದಲ್ಲಿ ನಾಮಪತ್ರವನ್ನ ಹಿಂಪಡೆದಿದ್ದು ಮಾತ್ರವಲ್ಲ, ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈ ಬಗ್ಗೆ ರಾಜ್ಯದ ಬಿಜೆಪಿ ಹಿರಿಯ ನಾಯಕ ಕೈಲಾಶ್ ವಿಜಯವರ್ಗೀಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾಂತಿಬಾಮ ಅವರನ್ನ ಪಕ್ಷಕ್ಕೆ ಸ್ವಾಗತ ಮಾಡಿರುವ ಅವರು ಅವರ ಜೊತೆಗಿನ ಸೆಲ್ಫಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇಂದೋರ್ ಕ್ಷೇತ್ರಕ್ಕೆ ಮೇ 13ನೇ ತಾರೀಕು ಚುನಾವಣೆ ನಡೀತಾ ಇದೆ. ನಾಮಪತ್ರ ಸಲ್ಲಿಕೆಗೆ ದಿನ ಮುಗಿದ ಮೇಲೆ ಕಾಂಗ್ರೆಸ್ ಮತ್ತೊಬ್ಬ ಅಭ್ಯರ್ಥಿಯನ್ನ ಹಾಕದಂತೆ ನೋಡಿಕೊಂಡು ಕೈಲಾಶ್ ವಿಜಯವರ್ಗೀಯ ಆಪರೇಷನ್ ಕಮಲ ಮಾಡಿದ್ದಾರೆ. ಇಲ್ಲಿ ಬಿಜೆಪಿಯಿಂದ ಶಂಕರ್ ಲಾಲ್ವಾನಿ ಕಣದಲ್ಲಿದ್ದಾರೆ. ಇಂದೋರ್ ಕ್ಷೇತ್ರಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡೋಕೆ ಏಪ್ರಿಲ್ 25ರವರೆಗೆ ಅವಕಾಶ ಇತ್ತು. ನಾಮಪತ್ರವನ್ನ ವಾಪಸ್ ಪಡೆಯೋಕೆ ಏಪ್ರಿಲ್ 29 ಕೊನೆ ದಿನ ಆಗಿತ್ತು. ಕಾಂಗ್ರೆಸ್ ನಾಯಕತ್ವಕ್ಕೆ ಯಾವುದೇ ಸುಳಿವು ಸಿಗದಂತೆ ಈ ಆಪರೇಷನ್ ಕಮಲ ನಡೆದಿದ್ದು, ಕಾಂಗ್ರೆಸ್ಗೆ ಬೇರೆ ಅಭ್ಯರ್ಥಿ ಹಾಕುವ ಅವಕಾಶವೂ ಕೈತಪ್ಪಿ ಹೋಗಿದೆ. ಅಲ್ಲಿಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹೂಡುತ್ತಿರುವ ಬಾಣಗಳು ಯಾವ ಹಂತದಲ್ಲಾದ್ರೂ ಇರಬಹುದು ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆದ್ರೆ ಪ್ರಜಾಪ್ರಭುತ್ವದ ಆಶಯಕ್ಕೆ ತಕ್ಕಂತೆ ಈ ಬೆಳವಣಿಗೆ ನಡೆದಿದ್ಯಾ? ಇದೆಲ್ಲ ಒಂದು ರೀತಿಯ ಚುನಾವಣಾ ಅಕ್ರಮ ಅಲ್ವಾ? ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೀತಾ ಇದೆಯಾ? ಚುನಾವಣೆಯನ್ನ ಗೆಲ್ಲೋಕೆ ಮತದಾರರ ಹಕ್ಕನ್ನ ಕಸಿಯೋದು, ಕೊನೆ ಕ್ಷಣದ ಆಪರೇಷನ್ ಕಮಲವನ್ನ ಬಿಜೆಪಿ ಯಾವ ಮುಖ ಇಟ್ಕೊಂಡು ಸಮರ್ಥನೆಗೆ ಇಳಿಯುತ್ತೋ ಗೊತ್ತಿಲ್ಲ. ಆದ್ರೆ ಇಂಥದನ್ನ ಶಿಕ್ಷಿಸೋಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರೋದೇ ಇಂತಹ ಪ್ರಕರಣಗಳು ನಡೆಯೋದಕ್ಕೆ ಮುಖ್ಯ ಕಾರಣ. ಆಪರೇಷನ್ ಕಮಲಕ್ಕೆ ಬಲಿಯಾದ ಬಾಂಬ್ ಎಷ್ಟು ಕೋಟಿಗೆ ಮಾರಾಟವಾಗಿದ್ದಾರೋ ಗೊತ್ತಿಲ್ಲ. ಆದ್ರೆ ಅವರು ಮಾಡಿರುವ ದ್ರೋಹಕ್ಕೆ ಕಾನೂನಾತ್ಮಕ ಕ್ರಮ ಆಗ್ಬೇಕಲ್ವಾ? ಯಾವ ಪಕ್ಷವನ್ನ ಸೇರ್ಬೇಕು ಅನ್ನುವ ಆಯ್ಕೆ ಓರ್ವ ವ್ಯಕ್ತಿಗಿದ್ರು ಒಂದು ಪಕ್ಷದಿಂದ ನಾಮಪತ್ರ ಸಲ್ಲಿಸಿ ಕೊನೆಗೆ ಮತ್ತೊಂದು ಪಕ್ಷವನ್ನ ಸೇರ್ಪಡೆ ಆಗುವುದನ್ನ ಆಯೋಗವಾದ್ರೂ ಹೇಗೆ ಒಪ್ಕೊಳ್ಳುತ್ತೆ? ಕಾಂಗ್ರೆಸ್ನ ಬಹುದೊಡ್ಡ ಸಮಸ್ಯೆನೇ ಇದು. ನಂಬಿಕಸ್ಥರಿಲ್ಲದೆ ವೈಯಕ್ತಿಕ ಲಾಭಕ್ಕೆ ಆಮಿಷಕ್ಕೆ ಒಳಗಾಗೋರೇ ಪಕ್ಷದಲ್ಲಿ ಹೆಚ್ಚಿದ್ದು, ಪಕ್ಷಕ್ಕೆ ನಿಷ್ಠರಾಗಿರೋರು ಕಡಿಮೆ ಇರೋದ್ರಿಂದ ಈ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ತಲುಪಿದೆ. ಸೂರತ್ ಘಟನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ. ಈಗ ಇಂಧೋರ್ ವಿಚಾರದಲ್ಲಿ ಯಾವ ಕ್ರಮವನ್ನ ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ ಕಾದ್ ನೋಡ್ಬೇಕು.